MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಬಂದ ಡೆವಿಲ್ ಅತ್ತ ಬೇಲ್ ಟೆನ್ಷನ್ ಇಲ್ಲದೆ ಪವಿತ್ರ ಗೌಡ ಭರ್ಜರಿ ಫೋಟೋಶೂಟ್. ಲಂಚಕ್ಕೆ ಬೇಡಿಕೆ ಇಟ್ಟ ಇಡಿ ಅಧಿಕಾರಿಗೆ ಕೋರ್ಟ್ ವಿಧಿಸಿದ ಶಿಕ್ಷೆ ಏನು? ತಾಯಿ ಶವದ ಎದುರು ಮರಿಕೋತಿಯ ಗೋಳಾಟ. ಎಲ್ಲ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಡೆವಿಲ್ ಶೂಟಿಂಗಿಗಾಗಿ ಥೈಲ್ಯಾಂಡ್ಗೆ ತೆರಳಿದ್ದ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾತ್ರಿ 11:45 ಹೊತ್ತಿಗೆ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಆಗಮಿಸಿದ್ರು. ಪತ್ನಿ ಜೊತೆ ಬಂದ ನಟ ದರ್ಶನ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ಮನೆಯತ್ತ ಕಾರಿನಲ್ಲಿ ಪ್ರಯಾಣಿಸಿದ್ರು. ಏರ್ಪೋರ್ಟ್ನ ಟರ್ಮಿನಲ್ನಿಂದ ಕಾರಿನವರೆಗೂ ಶಸ್ತ್ರಸಜ್ಜಿತ ಸಿಐಎಸ್ಎಫ್ ಸಿಬ್ಬಂದಿ ನಟ ದರ್ಶನ್ಗೆ ಭದ್ರತೆ ನೀಡಿದ್ರು. ಬೇಲ್ ಚಿಂತೆ ಇಲ್ಲದೆ ಕೊಲೆ ಆರೋಪಿ ಪವಿತ್ರ ಭರ್ಜರಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಕ್ಯಾಮೆರಾ ಮುಂದೆ ಡಿಫರೆಂಟ್ ಸ್ಟೈಲ್ ನಲ್ಲಿ ಪವಿತ್ರ ಪೋಸ್ ನೀಡಿದ್ದಾರೆ. ಬಗೆ ಬಗೆ ಭಂಗಿಯಲ್ಲಿ ಕುಳಿತು ನಿಂತು ಪವಿತ್ರ ಗೌಡ ಫೋಟೋ ಶೂಟ್ ಮಾಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಕಾರಣವೇ ಪವಿತ್ರ ಗೌಡ ಅಂತ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಆದ್ರೆ ಪವಿತ್ರ ಗೌಡ ಯಾವ ಚಿಂತೆಯೂ ಇಲ್ಲದೆ ಬಿಂದಾಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 16 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆಗಸ್ಟ್ 4ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ ಮೇಹಾಲ್ ನ್ಯಾಯಾಲಯ ಆದೇಶಿಸಿದೆ. ಕಿರಣ್, ವಿಮಲ್ ರಾಜ್, ಪ್ರದೀಪ್, ಮದನ್, ಅರುಣ್ ಸೇರಿದಂತೆ 16 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ತಲೆಮರೆಸಿಕೊಂಡಿರುವ ಜಗದೀಶ್ ಅಲಿಯಾಸ್ ಜಗ್ಗಾ ಹಾಗೂ ಧನುಷ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ನೈಜೀರಿಯಾ ಮೂಲದ 2 ಪ್ರಜೆಗಳು ಸೇರಿದಂತೆ 5ರನ್ನ ದಾವಣಗೆರೆಯಲ್ಲಿ ಬಂಧಿಸಲಾಗಿದೆ. ದಾವಣಗೆರೆಯ ಬಾಡಾ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ನೈಜೀರಿಯಾ ಮೂಲದ ಪ್ರಜೆಗಳಾದ ಪ್ಯಾಟ್ರಿಕ್ ಪ್ರಾಮೆಸೆ ಹಾಗೂ ಬೆಂಗಳೂರಿನ ಮೊಹಮ್ಮದ್ ಬಿಲಾಲ್, ಸೈಯದ್ ಜಾಬೀರ್, ವಿದ್ಯಾರ್ಥಿ ಕಲ್ಯಾಣ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 13 ಗ್ರಾಂ ಡ್ರಗ್ಸ್, 6 ಮೊಬೈಲ್, 1 ಕಾರು ಜಪ್ತಿ ಮಾಡಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇಡಿ ಅಧಿಕಾರಿಗಳಿಗೆ 3 ವರ್ಷ ಜೈಲು, 5.5 ಲಕ್ಷ ದಂಡ ವಿಧಿಸಲಾಗಿದೆ. ಇಡಿ ಅಧಿಕಾರಿ ಲಲಿತಾ ಬಜಾಜ್ಗೆ ಬೆಂಗಳೂರಿನ ಸಿಬಿಐ ವಿಶೇಷ ಕೋರ್ಟ್ ಜಡ್ಜ್ ಮಂಜುನಾಥ್ ಸಂಗ್ರೇಶಿ ಶಿಕ್ಷೆ ವಿಧಿಸಿ ಆದೇಶಿಸಿದ್ದಾರೆ. ಚೈನೀಸ್ ಲೋನ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ 2021ರಲ್ಲಿ ಸಮನ್ಸ್ ನೀಡಿ ನಿಖಿಲ್ ಇನ್ನಾನಿ ಎನ್ನುವವನನ್ನ ಕರೆಸಿ 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ನೀಡದಿದ್ದರೆ ಅಕೌಂಟ್ ಮುಟ್ಟುಗೋಲು ಹಾಕುವ ಬೆದರಿಕೆ ಹಾಕಿದ್ರು. ಸಿಬಿಐ ಪ್ರಕರಣ ದಾಖಲಿಸಿ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು. ನಕಲಿ ಬ್ಯಾಂಕ್ ಅಕೌಂಟ್ ತೆರೆದು ವಂಚಿಸ್ತಾ ಇದ್ದ ಸೈಬರ್ ವಂಚಕರನ್ನ ಬಂಧಿಸಲಾಗಿದೆ. ಬೆಳಗಾವಿ, ಚೆನ್ನೈ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಿಬಿಎ ಪದವೀಧರ ಸರ್ವೇಶ್ ಕಿಣೆ, ಅನಿಲ್ ಹಾಗೂ ರೋಹನ್ ಕಾಂಬಳೆ ಅರೆಸ್ಟ್ ಆಗಿದ್ದಾರೆ. ಬಂಧಿತರ ವಿರುದ್ಧ ದೇಶದ ವಿವಿಧ ಠಾಣೆಯಲ್ಲಿ 27 ಕೇಸ್ ದಾಖಲಾಗಿವೆ. ಕಮಿಷನ್ ಆಮಿಷ ಒಡ್ಡಿ ಕರೆಂಟ್ ಅಕೌಂಟ್ ತೆರೆಯುವಂತೆ ಪ್ರಚೋದಿಸಿ ವಂಚಿಸ್ತಾ ಇದ್ರು. 3ರನ್ನ ಬಂಧಿಸಿ ಚೆನ್ನೈಗೆ ಕರೆದೊಯ್ದಿರು. ವಿದ್ಯಾರ್ಥಿ ಆದಿತ್ಯ ನಾಯ್ಕ್ 2ನೇ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು 625 ಅಂಕ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವ ಬಾಲಮಂದಿರ ಶಾಲೆಯ ಆದಿತ್ಯ ನಾಯ್ಕ್ ಮೊದಲ ಬಾರಿಗೆ 625ಕ್ಕೆ 623 ಅಂಕ ಪಡೆದಿದ್ದ. ಆಗ ಗಣಿತ ವಿಷಯದಲ್ಲಿ 98 ಅಂಕ ಪಡೆದಿದ್ದ. 625 ಅಂಕ ಪಡಿಬೇಕು ಅಂತ 2ನೇ ಬಾರಿಗೆ ಪರೀಕ್ಷೆ ಬರೆದಿದ್ದ. ಇವತ್ತು ಮಾಸ್ತಿ ಗ್ರಾಮದಲ್ಲಿ ಕೆಪಿಎಸ್ ಹೈಟೆಕ್ ಶಾಲೆ ಉದ್ಘಾಟನೆಯಾಗಲಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ದಾನಿ ಜನಾರ್ದನ್ ಠಕ್ಕರ್ ನೆರವಿನಿಂದ ಹೊಸಾಟ ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಪುನರ್ ನಿರ್ಮಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಭರತಿ ಸುರೇಶ್, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭಾಗಿಯಾಗಲಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.